ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನೆಲ್. ಕಳೆದ ರಾಮೇಶ್ವರಂ ವಿಡಿಯೋದಲ್ಲಿ ಕರ್ನಾಟಕದಿಂದ ರಾಮೇಶ್ವರಂಗೆ ಹೇಗೆ ಬರಬೇಕು, ರಾಮೇಶ್ವರಂನಲ್ಲಿ ಎಲ್ಲಿ ರೂಮ್ ಬುಕ್ ಮಾಡಬೇಕು, ರಾಮೇಶ್ವರಂ ದೇವಾಲಯದ ಸ್ಥಳ ಪುರಾಣ, ರಾಮೇಶ್ವರಂ ದೇವಾಲಯದಲ್ಲಿನ 22 ಬಾವಿಗಳಲ್ಲಿನ ತೀರ್ಥ ಸ್ನಾನ ಹೇಗೆ ಮಾಡಬೇಕು ಮತ್ತು ರಾಮೇಶ್ವರಂ ದೇವಾಲಯದಲ್ಲಿನ ಅನ್ನಪ್ರಸಾದದ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನೀವು ಆ ವಿಡಿಯೋವನ್ನು ನೋಡದೇ ಇದ್ದರೆ ಆ ವಿಡಿಯೋವನ್ನು ಕೂಡ ನೋಡಬಹುದು. ನಿಮಗೆ ರಾಮೇಶ್ವರಂನ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಈ ವಿಡಿಯೋದಲ್ಲಿ ರಾಮೇಶ್ವರಂಗೆ ಸಂಬಂಧಿಸಿದ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಈಗ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗುತ್ತಿದ್ದೇವೆ. ಬೆಳಗ್ಗೆ 5ರಿಂದ 6 ಗಂಟೆಯವರೆಗೆ ಸ್ಫಟಿಕಲಿಂಗ ದರ್ಶನವಿರುತ್ತದೆ. ದಿನದಲ್ಲಿ ಕೇವಲ 1 ಗಂಟೆ ಮಾತ್ರವೇ ದರ್ಶನಕ್ಕೆ ಅವಕಾಶವಿರುತ್ತದೆ. ನೀವು ಸಾಧ್ಯವಾದಷ್ಟು ಬೇಗ ಬಂದು ದರ್ಶನದ ಕ್ಯೂ ಲೈನ್ನಲ್ಲಿ ನಿಂತುಕೊಳ್ಳಿ. ಭಕ್ತರ ಸಂಖ್ಯೆ ಹೆಚ್ಚಿದ್ದರೆ ನೀವು ದೇವಾಲಯದ ಒಳಗೆ ಹೋಗಿ ಸ್ಫಟಿಕಲಿಂಗ ದರ್ಶನವನ್ನು ಮಾಡುವುದರೊಳಗೆ ದರ್ಶನವು ಕ್ಲೋಸ್ ಆಗುವ ಸಾಧ್ಯತೆ ಇರುತ್ತದೆ. ಇದು ಸ್ಪೆಷಲ್ ದರ್ಶನದ ಕ್ಯೂ ಲೈನ್. ಸ್ಪೆಷಲ್ ದರ್ಶನಕ್ಕೆ ಹೋಗುವುದಾದರೆ ಒಬ್ಬರಿಗೆ 100 ರೂಪಾಯಿ 200 ರೂಪಾಯಿಗಳ ಟಿಕೆಟ್ ಇರುತ್ತದೆ, ತೆಗೆದುಕೊಂಡು ಹೋಗಬಹುದು. ಅದೇ ಜನರಲ್ ದರ್ಶನಕ್ಕೆ ಹೋದರೆ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇರುತ್ತದೆ, ತೆಗೆದುಕೊಂಡು ಹೋಗಬಹುದು. ನಾವು ಜನರಲ್ ದರ್ಶನದಲ್ಲೇ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗುತ್ತಿದ್ದೇವೆ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಮೊಬೈಲ್ ಹಾಗೂ ಇನ್ನಿತರ ವಸ್ತುಗಳನ್ನು ಇಡಲು ಲಾಕರ್ ವ್ಯವಸ್ಥೆ ಇದೆ, ಉಪಯೋಗಿಸಿಕೊಳ್ಳಿ. ನೀವು ರಾಮೇಶ್ವರಂಗೆ ಬಂದಾಗ ತಪ್ಪದೇ ಸ್ಫಟಿಕಲಿಂಗ ದರ್ಶನವನ್ನು ಮಾಡಿ. ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವ ಸ್ಫಟಿಕಲಿಂಗವನ್ನು ದೀಪಗಳ ಬೆಳಕಿನ ಕಾಂತಿಯಲ್ಲಿ ನೋಡುವುದು ಅತ್ಯಂತ ಅದ್ಭುತವಾಗಿರುತ್ತದೆ. ದೇವದೇವರಾದ ಮಹಾದೇವರನ್ನು ಸ್ಫಟಿಕಲಿಂಗದ ರೂಪದಲ್ಲಿ ದರ್ಶಿಸುವುದು ನಮ್ಮ ಮಹಾಭಾಗ್ಯ. ನಮ್ಮ ಸ್ಫಟಿಕಲಿಂಗ ದರ್ಶನವು ಮುಗಿಯಿತು. ಸ್ಫಟಿಕಲಿಂಗವನ್ನು ರಾಮನಾಥ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿ ಇರಿಸಿ ಸೂರ್ಯೋದಯಕ್ಕೂ ಮೊದಲೇ ಅಭಿಷೇಕ ಹಾಗೂ ಇನ್ನಿತರ ಪೂಜಾ ಕೈಂಕರ್ಯಗಳನ್ನು ಮುಗಿಸಿದ ನಂತರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತಾರೆ. ಮಹಾದೇವರನ್ನು ಸಣ್ಣ ಸ್ಫಟಿಕಲಿಂಗದ ರೂಪದಲ್ಲಿ ದರ್ಶಿಸುವುದು ಒಂದು ಅದ್ಭುತ. ಬನ್ನಿ, ದೇವಾಲಯದಲ್ಲಿನ ಪ್ರಸಾದ ಭವನದಲ್ಲಿ ತಿಂಡಿಯನ್ನು ಮುಗಿಸಿಕೊಂಡು ರಾಮೇಶ್ವರಂನಲ್ಲಿ ನೋಡಬೇಕಾದ ಇತರ ಸ್ಥಳಗಳಿಗೆ ಹೋಗೋಣ. ದೇವಾಲಯದ ಅನ್ನದಾನ ಭವನದಲ್ಲಿ ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರ್ ನೀಡಿದರು. ರಾಮೇಶ್ವರಂನಲ್ಲಿ ನೋಡಬೇಕಾದ ಇತರ ಪ್ರದೇಶಗಳನ್ನು ಕವರ್ ಮಾಡಲು ಆಟೋ ಮಾತನಾಡಿದೆವು. ಇವರು ನಾನು ಈಗ ಹೇಳುವ ಎಲ್ಲಾ ಪ್ರದೇಶಗಳನ್ನು ತೋರಿಸಲು 1700 ರೂಪಾಯಿ ಚಾರ್ಜ್ ಮಾಡಿದರು. ಈ ಆಟೋದಲ್ಲಿ 5-6 ಮಂದಿ ಪ್ರಯಾಣಿಸಬಹುದು. ನೀವು ಹೆಚ್ಚು ಮಂದಿ ಇದ್ದರೆ 20 ಸೀಟರ್ ಮಿನಿ ಬಸ್ ಮಾತನಾಡಿಕೊಂಡು ಹೋಗಬಹುದು. ದೇವಾಲಯದ ಬಳಿ ಲೋಕಲ್ ಟ್ರಿಪ್ ಎಂದು ಆಟೋದವರು ಕಾರ್ಡ್ ಹಿಡಿದುಕೊಂಡು ನಿಂತಿರುತ್ತಾರೆ. ಮೊದಲೇ ನೀವು ಅವರ ಬಳಿ ಯಾವ ಯಾವ ಸ್ಥಳಗಳನ್ನು ತೋರಿಸುತ್ತೀರಾ ಎಂದು ಕೇಳಿ. ನಾನು ಈಗ ಹೇಳುವ ಎಲ್ಲಾ ಪ್ರದೇಶಗಳನ್ನು ತೋರಿಸಬೇಕು ಎಂದು ಅವರಿಗೆ ತಿಳಿಸಿ. ಈ ಎಲ್ಲಾ ಪ್ರದೇಶಗಳಿಗೂ ನೀವು ಆದಷ್ಟು ಬೆಳಗ್ಗೆ ಅಥವಾ ಸಂಜೆಯ ವೇಳೆ ಭೇಟಿ ನೀಡಲು ಪ್ರಯತ್ನಿಸಿ. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುತ್ತದೆ. ಮೊದಲು ನಾವು ಭೇಟಿ ನೀಡಿರುವ ಈ ಪ್ರದೇಶ ಗಂಧಮಾದನ ಪರ್ವತ. ಇದನ್ನು ರಾಮಪಾದ ಎಂದು ಕರೆಯುತ್ತಾರೆ. ತಮಿಳಿನವರು ರಾಮರ್ ಪಾದಂ ಎಂದು ಕರೆಯುತ್ತಾರೆ. ರಾಮೇಶ್ವರಂನಲ್ಲಿನ ಎತ್ತರವಾದ ಪ್ರದೇಶವಿದು. ಪ್ರಭು ಶ್ರೀರಾಮರು ಇಲ್ಲಿಂದಲೇ ಮೊದಲು ಲಂಕೆಯನ್ನು ನೋಡಿದ್ದರಂತೆ. ಇಲ್ಲೇ ಸ್ವಲ್ಪ ಸಮಯ ಕಾಲ ವಿಶ್ರಾಂತಿಯನ್ನು ಪಡೆದು ನಂತರ ಧನುಷ್ಕೋಡಿಯ ಕಡೆಗೆ ಪ್ರಯಾಣಿಸಿದ್ದರಂತೆ. ರಾಮೇಶ್ವರಂನಿಂದ ಈ ದೇವಾಲಯವು 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಸ್ವಲ್ಪ ಮೆಟ್ಟಿಲು ಹತ್ತಿ ಮೇಲೆ ಹೋಗಬೇಕು. ಬನ್ನಿ ಹೋಗೋಣ. ದೇವಾಲಯದೊಳಗೆ ಪ್ರಭು ಶ್ರೀರಾಮರ ಪಾದಗಳಿವೆ, ದರ್ಶಿಸಿಕೊಳ್ಳಿ. ದೇವಾಲಯದೊಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ.
ಅಲ್ಲಿ ಗೋಪುರ ಕಾಣುತ್ತಿದೆಯಲ್ಲ, ಅದು ರಾಮೇಶ್ವರಂನ ರಾಮನಾಥ ಸ್ವಾಮಿ ಆಲಯದ ಗೋಪುರ. ಅಲ್ಲಿ ದೂರದಲ್ಲಿ ಸ್ಟ್ಯಾಚ್ಯೂ ನಿರ್ಮಾಣ ಮಾಡುತ್ತಿರುವ ಹಾಗೆ ಕಾಣುತ್ತಿದೆಯಲ್ಲ, ಅಲ್ಲಿ ದೊಡ್ಡ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದರು. ಇಲ್ಲಿಂದ ಸ್ವಲ್ಪ ಮೆಟ್ಟಿಲು ಹತ್ತಿ ಮೇಲೆ ಹೋದರೆ ರಾಮೇಶ್ವರಂ ವ್ಯೂಸ್ ಬಹಳ ಅದ್ಭುತವಾಗಿರುತ್ತದೆ. ಬನ್ನಿ ಹೋಗೋಣ. ಶ್ರೀ ರಾಮಪಾದ ಆಲಯವನ್ನು ದರ್ಶಿಸಿಕೊಂಡು ಸಾಕ್ಷಿ ಹನುಮಾನ್ ಆಲಯಕ್ಕೆ ಬಂದಿದ್ದೇವೆ. ಸಾಕ್ಷಿ ಹನುಮಾನ್ ಆಲಯವು ಶ್ರೀ ರಾಮಪಾದ ಆಲಯದಿಂದ 400 ಮೀಟರ್ ದೂರದಲ್ಲಿದೆ. ಈ ಆಲಯದ ವಿಶೇಷತೆ ಏನೆಂದರೆ, ಲಂಕೆಯಿಂದ ಹಿಂದಿರುಗಿ ಬಂದ ಆಂಜನೇಯ ಸ್ವಾಮಿಯು ಸೀತಾಮಾತೆಯ ಗುರುತನ್ನು ಪ್ರಭು ಶ್ರೀರಾಮರಿಗೆ ತೋರಿಸಿದ ಪ್ರದೇಶವಿದು. ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ. ಈ ಆಲಯವು ರಾಮಪಾದ ಆಲಯಕ್ಕೆ ಹೋಗುವ ದಾರಿಯಲ್ಲಿದೆ. ಸಾಕ್ಷಿ ಹನುಮಾನ್ ಆಲಯದಿಂದ ರಾಮತೀರ್ಥಕ್ಕೆ ಬಂದಿದ್ದೇವೆ. ರಾಮತೀರ್ಥವು ಸಾಕ್ಷಿ ಹನುಮಾನ್ ಆಲಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ರಾಮತೀರ್ಥದ ಮುಂಭಾಗದಲ್ಲಿರುವ ಈ ಆಲಯವು ಅತಿ ಪುರಾತನ ಆಲಯ. ಮೊದಲು ನಾವು ರಾಮತೀರ್ಥಕ್ಕೆ ಭೇಟಿ ನೀಡಿ ನಂತರ ಈ ಆಲಯಕ್ಕೆ ಭೇಟಿ ನೀಡೋಣ ಬನ್ನಿ. ಪ್ರಭು ಶ್ರೀರಾಮರು ಲಂಕೆಗೆ ಹೊರಡುವ ಮುನ್ನ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರಂತೆ. ಇಲ್ಲಿನ ಈ ತೀರ್ಥದಲ್ಲಿ ಸ್ನಾನ ಮಾಡಿ ರಾವಣನೊಂದಿಗಿನ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗಬೇಕು ಎಂದು ಮಹಾದೇವರನ್ನು ಪ್ರಾರ್ಥಿಸಿದ್ದರಂತೆ. ಬಹಳ ಪವಿತ್ರವಾದ ತೀರ್ಥವಿದು. ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥದ ಸಮೀಪವೇ ಈ ರಾಮತೀರ್ಥವಿದೆ. ರಾಮತೀರ್ಥದ ಮುಂಭಾಗದಲ್ಲಿರುವ ಈ ಆಲಯವು ಅತಿ ಪುರಾತನ ಆಲಯ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಈ ಆಲಯದ ಒಳಗೆ ಅನೇಕ ನಾಗದೇವರ ಮೂರ್ತಿಗಳನ್ನು ಕಾಣಬಹುದು. ನಾಗದೋಷ ಇರುವವರು ತಮ್ಮ ನಾಗದೋಷ ನಿವಾರಣೆಗಾಗಿ ಈ ಆಲಯದಲ್ಲಿ ನಾಗದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ರಾಮತೀರ್ಥಕ್ಕೆ ಸಮೀಪದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಲಯವಿದೆ. ಈ ಆಲಯವು ರಾಮನಾಥ ಸ್ವಾಮಿ ಆಲಯದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಭಗವಾನ್ ಆಂಜನೇಯ ಸ್ವಾಮಿಯ 5 ಮುಖಗಳಾದ ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ, ಆದಿವರಾಹ ಸ್ವಾಮಿ, ಗರುಡ ದೇವರು, ಹಯಗ್ರೀವ ಸ್ವಾಮಿ, ಈ ವಿಶಿಷ್ಟ ರೂಪದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರದಲ್ಲಿ ಸ್ವಾಮಿಯು ಇಲ್ಲಿ ನಮಗೆ ದರ್ಶನ ಕೊಡುತ್ತಾರೆ. ಮೂಲತಃ ಧನುಷ್ಕೋಡಿಯಲ್ಲಿದ್ದ ಈ ಆಲಯವನ್ನು 1964ರಲ್ಲಿ ಉಂಟಾದ ಭೀಕರವಾದ ಚಂಡಮಾರುತದ ಪರಿಣಾಮ ಧನುಷ್ಕೋಡಿಯು ನಾಶವಾದ ನಂತರ ಈ ಆಲಯವನ್ನು ಇಲ್ಲಿಗೆ ಸ್ಥಳಾಂತರಿಸಿದ್ದಾರೆ. ಈ ಆಲಯದ ಒಳಗೆ ಮತ್ತೊಂದು ಆಲಯವಿದೆ. ಇಲ್ಲಿ ರಾಮಸೇತು ನಿರ್ಮಾಣಕ್ಕೆ ಬಳಸಿದಂತಹ ತೇಲುವ ಕಲ್ಲುಗಳನ್ನು ಕಾಣಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ನಟರಾಜ ಸ್ವಾಮಿಯ ಆಲಯವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ.
ನಟರಾಜಸ್ವಾಮಿ ಆಲಯದ ಪಕ್ಕದಲ್ಲಿ ಸೀತಾ ತೀರ್ಥವಿದೆ, ದರ್ಶಿಸಿಕೊಳ್ಳಿ. ಲಂಕೆಯಿಂದ ಹಿಂದಿರುಗಿ ಬಂದ ಸೀತಾಮಾತೆಯು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದರು ಎಂಬ ಪ್ರತೀತಿ ಇದೆ. ಸೀತಾ ತೀರ್ಥದ ಪಕ್ಕದಲ್ಲಿ ಶ್ರೀಕೃಷ್ಣ ಆಲಯವಿದೆ. ಈ ಆಲಯವನ್ನು ನಾರ್ತ್ ಇಂಡಿಯಾ ಸ್ಟೈಲ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಆಲಯದ ಮೇಲ್ಭಾಗದಲ್ಲಿ ಸಣ್ಣ ಮ್ಯೂಸಿಯಂ ಇದೆ. ಮ್ಯೂಸಿಯಂನಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಜೀವನ ಘಟನೆಗಳಿಗೆ ಸಂಬಂಧಿಸಿದ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಂಟ್ರಿ ಟಿಕೆಟ್ ಒಬ್ಬರಿಗೆ 10 ರೂಪಾಯಿ. ಇಲ್ಲಿ ರಾಮಸೇತುವನ್ನು ನಿರ್ಮಾಣ ಮಾಡುತ್ತಿರುವ ಪ್ರಸಂಗ ಹಾಗೂ ಪ್ರಭು ಶ್ರೀರಾಮರು ಶ್ರೀರಾಮನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಿರುವ ಮೂರ್ತಿಗಳನ್ನು ಬಹಳ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ಕೆಳಗಿನ ಈ ಆಲಯದಲ್ಲಿ ಗ್ಲಾಸ್ ವರ್ಕ್ನಿಂದ ಡಿಸೈನ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀಕೃಷ್ಣ ಆಲಯಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ನಲ್ಲಿ ಲಕ್ಷ್ಮಣ ತೀರ್ಥವಿದೆ. ರಾವಣನೊಂದಿಗೆ ಯುದ್ಧಕ್ಕೆ ಹೋಗುವ ಮೊದಲು ಲಕ್ಷ್ಮಣ ಇಲ್ಲಿನ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಮಹಾದೇವರನ್ನು ಪ್ರಾರ್ಥಿಸಿದ್ದರಂತೆ. ದೇವಾಲಯದೊಳಗೆ ಲಕ್ಷ್ಮಣೇಶ್ವರ ಶಿವಲಿಂಗವಿದೆ, ದರ್ಶಿಸಿಕೊಳ್ಳಿ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಈ ಲಕ್ಷ್ಮಣ ತೀರ್ಥವನ್ನು ಬಹಳ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಈ ತೀರ್ಥದಲ್ಲಿ ಬಹಳ ಮೀನುಗಳಿವೆ. ರಾಮೇಶ್ವರಂ ಆಲಯದ ಸಮೀಪದಲ್ಲಿರುವ ಎಲ್ಲ ಆಲಯಗಳನ್ನು ಕವರ್ ಮಾಡಿದ್ದೇವೆ. ಈಗ ರಾಮೇಶ್ವರಂನಲ್ಲಿ ಧನುಷ್ಕೋಡಿ ಒಂದು ಕಡೆ ಇದೆ, ಪಂಬನ್ ಬ್ರಿಡ್ಜ್ ಮತ್ತೊಂದು ಕಡೆ ಇದೆ. ಮೊದಲು ನಾವು ಧನುಷ್ಕೋಡಿಯ ಕಡೆಗೆ ಹೋಗೋಣ ಬನ್ನಿ. ರಾಮೇಶ್ವರಂನಿಂದ 10 ಕಿಲೋಮೀಟರ್ ಪ್ರಯಾಣಿಸಿದ ನಂತರ ಲೆಫ್ಟ್ ಸೈಡ್ ನಲ್ಲಿ ಕೋದಂಡರಾಮಸ್ವಾಮಿ ಆಲಯಕ್ಕೆ ಹೋಗುವ ದಾರಿ ಸಿಗುತ್ತದೆ. ಈ ಆಲಯವನ್ನು ವಿಭೀಷಣ ಆಲಯ ಎಂದು ಕೂಡ ಕರೆಯುತ್ತಾರೆ.
ಮೇನ್ ರೋಡ್ನಿಂದ ಈ ಆಲಯಕ್ಕೆ ಹೋಗುವ ಮಾರ್ಗ ಬಹಳ ಅದ್ಭುತವಾಗಿದೆ. ಎರಡೂ ಕಡೆಗಳಲ್ಲಿ ಸಮುದ್ರದ ಮಧ್ಯದಲ್ಲಿ ನಮ್ಮ ಪ್ರಯಾಣ ಬಹಳ ಅದ್ಭುತವಾಗಿದೆ. ರಾವಣನೊಂದಿಗೆ ಯುದ್ಧದಲ್ಲಿ ಗೆದ್ದು ಪ್ರಭು ಶ್ರೀರಾಮರು ಲಂಕೆಯಿಂದ ಹಿಂದಿರುಗಿ ಬರುತ್ತಾರೆ. ರಾವಣನ ತಮ್ಮನಾದ ವಿಭೀಷಣನಿಗೆ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿದ ಸ್ಥಳವಿದು. 1964ರಲ್ಲಿ ಬಂದ ಭೀಕರವಾದ ಚಂಡಮಾರುತದಿಂದ ಧನುಷ್ಕೋಡಿಯು ಸಂಪೂರ್ಣವಾಗಿ ನಾಶವಾಗಿದೆ. ಆದರೆ ಈ ಆಲಯಕ್ಕೆ ಮಾತ್ರ ಯಾವುದೇ ಹಾನಿ ಆಗಲಿಲ್ಲವಂತೆ. ಕೋದಂಡ ರಾಮಾಲಯದಿಂದ ಧನುಷ್ಕೋಡಿ 10 ಕಿಲೋಮೀಟರ್ ದೂರದಲ್ಲಿದೆ. ಧನುಷ್ಕೋಡಿಯು ತಮಿಳುನಾಡಿನ ರಾಮೇಶ್ವರಂ ದ್ವೀಪದ ದಕ್ಷಿಣ ತುದಿಯಲ್ಲಿರುವ ಒಂದು ಸುಂದರ ಮತ್ತು ನಿಗೂಢ ತಾಣ. ಧನುಷ್ಕೋಡಿಯ ಹತ್ತಿರಕ್ಕೆ ಬರುತ್ತಿದ್ದಂತೆ ಈ ಲೊಕೇಶನ್ ಅದ್ಭುತವಾಗಿದೆ. ಒಂದು ಕಾಲದಲ್ಲಿ ದೇಶ ವಿದೇಶಿಯರಿಂದ ಪ್ರವಾಸಿಗರಿಂದ ಜಗಮಗಿಸುತ್ತಿದ್ದ ಈ ಪ್ರದೇಶ ಈಗ ಗೋಸ್ಟ್ ಟೌನ್ ಆಗಿ ಮಾರ್ಪಟ್ಟಿದೆ. ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಅಲ್ಲ ಎಂಬುದನ್ನು ಈ ಪ್ರದೇಶವನ್ನು ನೋಡಿದರೆ ಅರ್ಥವಾಗುತ್ತದೆ. 1964ರ ಭೀಕರ ಚಂಡಮಾರುತಕ್ಕೂ ಮುನ್ನ ಇದು ಪ್ರಮುಖ ಬಂದರು ಪಟ್ಟಣವಾಗಿತ್ತು. ದೇವಾಲಯಗಳು, ಛತ್ರಗಳು, ವಿಶ್ವವಿದ್ಯಾಲಯ, ಬಟ್ಟೆ ಅಂಗಡಿ, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ ಮತ್ತು ಪ್ರತಿದಿನ ಇಲ್ಲಿಗೆ ಬರುವ ಭಕ್ತರಿಂದ ಎಷ್ಟೋ ವೈಭವದಿಂದ ಕೂಡಿತ್ತು. ಧನುಷ್ಕೋಡಿಯವರೆಗೂ ರೈಲ್ವೆ ಸಂಪರ್ಕವಿತ್ತು. ಇದು ಆಗಿನ ಕಾಲದ ರೈಲ್ವೆ ಸ್ಟೇಷನ್. ಇಲ್ಲಿಂದ ಶ್ರೀಲಂಕಾಕ್ಕೆ ಸರಕು ಸಾಮಗ್ರಿಗಳನ್ನು ಸಾಗಿಸುತ್ತಿದ್ದರಂತೆ. ಇಲ್ಲಿ ಈಶ್ವರ ದೇವಾಲಯವಿದೆ, ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಇದು ಆಗಿನ ಕಾಲದ ಚರ್ಚ್. 1964ರಲ್ಲಿ ಉಂಟಾದ ಭೀಕರವಾದ ಚಂಡಮಾರುತದಿಂದ ಕೇವಲ ಅರ್ಧ ಗಂಟೆ ಸಮಯದಲ್ಲಿ ಧನುಷ್ಕೋಡಿ ಪಟ್ಟಣವು ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ತಮಿಳುನಾಡು ಸರ್ಕಾರ ಈ ಪ್ರದೇಶವನ್ನು ನಿವಾಸ ಯೋಗ್ಯವಲ್ಲ ಎಂದು ನಿರ್ಧರಿಸಿತು. ಅಂದಿನಿಂದ ಈ ಪ್ರದೇಶವು ಒಂದು ಗೋಸ್ಟ್ ಟೌನ್ ಆಗಿ ಮಾರ್ಪಟ್ಟಿದೆ. ಪ್ರಸ್ತುತ ಕೆಲವು ಮೀನುಗಾರರು ಮಾತ್ರವೇ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿನ ಈ ಬೀಚ್ ಬಹಳ ಸುಂದರವಾಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ವೈಟ್ ಸ್ಯಾಂಡ್ ಬೀಚ್. ಸಮುದ್ರದ ನೀರು ಸ್ಫಟಿಕದಂತೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈಗ ನಾವು ಧನುಷ್ಕೋಡಿಗೂ ಮತ್ತು ರಾಮಾಯಣಕ್ಕೂ ಇರುವ ಸಂಬಂಧ ಏನು ಎಂದು ತಿಳಿಯೋಣ. ಧನುಷ್ ಎಂದರೆ ಬಿಲ್ಲು, ಕೋಡಿ ಎಂದರೆ ತುದಿ ಎಂದು ಅರ್ಥ. ರಾಮಸೇತು ನಿರ್ಮಾಣದ ಸಮಯದಲ್ಲಿ ಮೊದಲು ಸಮುದ್ರ ದೇವರು ಸಹಕರಿಸಲಿಲ್ಲವಂತೆ. ಆಗ ಪ್ರಭು ಶ್ರೀರಾಮರು ಈ ಪ್ರದೇಶದಿಂದ ಬಾಣವನ್ನು ಸಂಧಿಸಿದಾಗ ರಾಮಸೇತು ನಿರ್ಮಿಸುವುದಕ್ಕೆ ಅನುಕೂಲವಾಗುವಂತೆ ಸಮುದ್ರ ದೇವರು ಸಹಕರಿಸಿದರಂತೆ. ಆದ್ದರಿಂದ ಈ ಪ್ರದೇಶಕ್ಕೆ ಧನುಷ್ಕೋಡಿ ಎಂದು ಹೆಸರು ಬಂದಿದೆ. ಅಷ್ಟೇ ಅಲ್ಲದೆ ರಾವಣನೊಂದಿಗಿನ ಯುದ್ಧದ ನಂತರ ಪ್ರಭು ಶ್ರೀರಾಮರು ಸೀತಾಮಾತೆಯನ್ನು ಕರೆದುಕೊಂಡು ಭಾರತ ದೇಶದೊಳಗೆ ಕಾಲಿಟ್ಟ ಪ್ರದೇಶವೂ ಕೂಡ ಇದೆ ಎಂದು ಹೇಳುತ್ತಾರೆ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ಹಿಂದೂ ಮಹಾಸಾಗರ, ಎರಡೂ ಸಮುದ್ರಗಳ ಮಧ್ಯೆ ನಮ್ಮ ಪ್ರಯಾಣ. ಈ ಅನುಭವ ಅತ್ಯಂತ ಸೊಗಸಾಗಿದೆ. ಇದು ಒಂದು ಸುಂದರ ಮೆಮೊರಿಯಾಗಿ ಉಳಿಯುತ್ತದೆ. ಬನ್ನಿ ಈಗ ರಾಮಸೇತು ವ್ಯೂ ಪಾಯಿಂಟ್ಗೆ ಹೋಗೋಣ. ಧನುಷ್ಕೋಡಿಯಿಂದ ರಾಮಸೇತು 5 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ಸ್ವಲ್ಪ ಮುಂದೆ ಸಾಗಿದರೆ ನಮ್ಮ ಭಾರತ ದೇಶದ ಕೊನೆಯ ಪ್ರಾಂತ್ಯವು ಸಿಗುತ್ತದೆ. ಇಲ್ಲಿಂದ ಶ್ರೀಲಂಕಾಕ್ಕೆ 18 ಮೈಲಿಗಳಿವೆ, ಅಂದರೆ 29 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಶ್ರೀಲಂಕಾದ ತಲೈಮನಾರ್ ವರೆಗೂ ರಾಮಸೇತುವನ್ನು ನಿರ್ಮಿಸಿದ್ದಾರೆ. ಈ ಪ್ರದೇಶವು
ಪ್ರಕೃತಿಯ ಸೌಂದರ್ಯ ಹಾಗೂ ಇತಿಹಾಸದ ಅನಾವರಣಕ್ಕೆ ಸಾಕ್ಷಿಯಾಗಿದೆ. ಇದು ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಮುದ್ರ ಸಂಗಮಿಸುವ ಸಂಗಮ ಪ್ರದೇಶ. ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಎರಡೂ ಸಮುದ್ರಗಳ ನೀರಿನ ಬಣ್ಣದಲ್ಲಿ ಉಂಟಾಗಿರುವ ವ್ಯತ್ಯಾಸವನ್ನು ಕಾಣಬಹುದು. ಈಗ ರಿಟರ್ನ್ ರಾಮೇಶ್ವರಂನ ಕಡೆಗೆ ಹೋಗುತ್ತಿದ್ದೇವೆ. ರಾಮೇಶ್ವರಂನಿಂದ ಪಂಬನ್ ಬ್ರಿಡ್ಜ್ 15 ಕಿಲೋಮೀಟರ್ ದೂರದಲ್ಲಿದೆ. ಪಂಬನ್ ಬ್ರಿಡ್ಜ್ ಅನ್ನು ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಪಂಬನ್ ಬ್ರಿಡ್ಜ್ನಿಂದ ವೆಲ್ಲುಂದಿ ತೀರ್ಥವು 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶಿವಾಲಯವಿದೆ, ದರ್ಶಿಸಿಕೊಳ್ಳಿ. ಈ ವಿಲ್ಲುಂದಿ ತೀರ್ಥದ ವಿಶೇಷತೆ ಏನೆಂದರೆ ಸುತ್ತಲೂ ಸಮುದ್ರದ ನೀರು ಉಪ್ಪು ನೀರಿನಿಂದ ಕೂಡಿದ್ದರೂ ಈ ಬಾವಿಯಲ್ಲಿನ ನೀರು ಸಿಹಿಯಾಗಿರುತ್ತದೆ. ಸೀತಾಮಾತೆಗೆ ಬಾಯಾರಿಕೆಯಾದಾಗ ಪ್ರಭು ಶ್ರೀರಾಮರು ಈ ಪ್ರದೇಶದಲ್ಲಿ ಬಾಣವನ್ನು ಪ್ರಯೋಗಿಸಿ ಈ ತೀರ್ಥವನ್ನು ಸೃಷ್ಟಿಸಿದ್ದರಂತೆ. ಇದು ಅಬ್ದುಲ್ ಕಲಾಂ ರವರ ಮನೆ. ರಾಮನಾಥ ಸ್ವಾಮಿ ಆಲಯದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಮನೆಯ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ. ರಾಮೇಶ್ವರಂನಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳನ್ನು ಕವರ್ ಮಾಡಿದೆವು. ನಮಗೆ ಈ ಎಲ್ಲಾ ಸ್ಥಳಗಳನ್ನು ನೋಡಲು ಮಧ್ಯಾಹ್ನ 2 ಗಂಟೆ ಸಮಯವಾಯಿತು. ರಾಮೇಶ್ವರಂನಿಂದ ಬೆಂಗಳೂರಿಗೆ ಹೋಗಲು ಸಂಜೆ 4:30ಕ್ಕೆ ತಮಿಳುನಾಡು ಗವರ್ನಮೆಂಟ್ ಬಸ್ ಇದೆ. ಬಸ್ ಟಿಕೆಟ್ ಹೇಗೆ ಬುಕ್ ಮಾಡಬೇಕು ಎಂಬುದನ್ನು ಮೊದಲನೇ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡಿದರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತದೆ. ಅಥವಾ ರೆಡ್ ಬಸ್, ಅಬಿ ಬಸ್ ತರ ಸೈಟ್ಗಳಲ್ಲಿ ಪ್ರೈವೇಟ್ ಬಸ್ ಅನ್ನು ಕೂಡ ಬುಕ್ ಮಾಡಿಕೊಳ್ಳಬಹುದು. ಪ್ರತಿ ಸೋಮವಾರ ರಾತ್ರಿ 8 ಗಂಟೆಗೆ ರಾಮೇಶ್ವರಂನಿಂದ ಟ್ರೈನ್ ಇದೆ. ಇದು ರಾಮೇಶ್ವರಂನ ಬಸ್ ಸ್ಟ್ಯಾಂಡ್. ರಾಮನಾಥ ಸ್ವಾಮಿ ಆಲಯದಿಂದ ಈ ಬಸ್ ಸ್ಟ್ಯಾಂಡ್ 2 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.